ನಾವು ಯೂನಿವರ್ಸಿಟಿ ಸ್ಟಾರ್ಟ್ ಆಗಿ 5 ವರ್ಷ ಆಗಿ 6ನೇ ವರ್ಷಕ್ಕೆ ಬಿದ್ದಿದೆ. ಈ 6ನೇ ವರ್ಷದಲ್ಲಿ ಕಳೆದ ಒಂದು ಘಟಿಕೋತ್ಸವ ಆಲ್ರೆಡಿ ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿ ನಮ್ಮ ಶ್ರೀನಿವಾಸ್ ಬಳ್ಳಿ ಸರ್ ಅವರು ಕುಲಪತಿಗಳಾಗಿದ್ದರು. ಅವರ ಒಂದು ಉಪಸ್ಥಿತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಘಟಿಕೋತ್ಸವ ಮಾಡಾಯಿತು. ಈಗ ಪ್ರೊಫೆಸರ್ ಬಿ ಕೆ ಮೋಹನ್ ಸರ್ ಅವರು ಈಗ ಕುಲಪತಿಗಳಾಗಿದ್ದಾರೆ. ಇವರ ಒಂದು ಅಧ್ಯಕ್ಷತೆಯಲ್ಲಿ ನಾವು 2ನೇ ಮತ್ತು 3ನೇ ಘಟಿಕೋತ್ಸವವನ್ನು ಮಾಡಿದ್ದೀವಿ. ಸುಮಾರು ನಮಗೆ ಒಂದು ಘಟಿಕೋತ್ಸವಕ್ಕೆ 750ರಿಂದ 800 ವಿದ್ಯಾರ್ಥಿಗಳು ಇವತ್ತು ಡಿಗ್ರಿ ಸರ್ಟಿಫಿಕೇಟನ್ನು ಪಡೆದುಕೊಂಡಿದ್ದಾರೆ. ಇದರಲ್ಲಿ BSc BCA ಕೂಡ ಇದೆ. ಜೊತೆಗೆ MScಯಲ್ಲಿ ನಮ್ಮಲ್ಲಿ 7 MSc ಇದೆ. ಆ ಎಲ್ಲ MSc ವಿದ್ಯಾರ್ಥಿಗಳು ಒಂದು ವರ್ಷಕ್ಕೆ 700ರಿಂದ 750, 2 ವರ್ಷಕ್ಕೆ ಸೇರಿ ಒಟ್ಟು 1,500 ಜನ ವಿದ್ಯಾರ್ಥಿಗಳಿಗೆ ಇವತ್ತು ಅವರು ಪದವಿಯನ್ನು ಪಡೆದುಕೊಂಡಿದ್ದಾರೆ. ಆ ಪದವಿಯನ್ನು ಪಡ್ಕೊಂಡು ಈಗ ಆಲ್ರೆಡಿ ಕೆಲವು ವಿದ್ಯಾರ್ಥಿಗಳು MSc ಜಾಯ್ನ್ ಆಗಿದ್ದಾರೆ, ಕೆಲವು ವಿದ್ಯಾರ್ಥಿಗಳು MSc ಮಾಡಿರೋರು PhD ಜಾಯ್ನ್ ಆಗಿದ್ದಾರೆ, ಕೆಲವು ವಿದ್ಯಾರ್ಥಿಗಳು ಇವತ್ತು IIT ಅಂತಹ ಒಂದು ಇನ್ಸ್ಟಿಟ್ಯೂಟ್ಗಳಲ್ಲಿ ಅಲ್ಲಿ ಲ್ಯಾಬಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಒಂದು ಯೂನಿವರ್ಸಿಟಿಗೆ ಒಂದು ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ಕಲ್ತಿರೋರು ಇವತ್ತು ಜಗತ್ತಿಗೆ ಒಳಗೆ ಎಂಟ್ರಿ ಆದಾಗ ಅವ್ರು ಒಳ್ಳೆ ಡಿಮ್ಯಾಂಡ್ ಇದೆ. ಅವರು ಬೋರ್ಡ್ ಮೇಲೆ ನಮಗೆ ಡಿಸ್ಪ್ಲೇ ಮಾಡಿದಾಗ ಅವರು ಏನನ್ನು ಪಡ್ಕೊಂಡ ಡಿಗ್ರಿ ಆದಮೇಲೆ ಎಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಇವತ್ತು ನಮ್ಮದು ಯೂನಿವರ್ಸಿಟಿ ಬೆಂಗಳೂರು ಲೆವೆಲಲ್ಲಿ ಒಂದು ಹೆಸರು ಮಾಡಿದ್ರೂ ಕೂಡ ನಮ್ಮ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ತಾಯಿದೆ ಅಂದರೆ ಆ್ಯಸ್ ಎ ಟೀಚರ್ ಆಗಿ ನಮಗೊಂದು ಹೆಮ್ಮೆ ಅನಿಸುತ್ತೆ. ಹಾಗಾಗಿ ಇಂಥ ಯೂನಿವರ್ಸಿಟಿಗಳು ವಿದ್ಯಾರ್ಥಿಗಳನ್ನು ಬೆಳೆಸಿ ಅವರ ಪೋಷಕರ ಮಡಿಲಿಗೆ ಹಾಕಿ ಸಮಾಜದ ಸೇವೆ ಮಾಡೋದಕ್ಕೆ ಬಿಟ್ಟಿರೋದ್ರಿಂದ ನಾವು ಕೂಡ ಪಾಠ ಮಾಡಿದ್ದಕ್ಕೆ ನಮಗೂ ಒಂದು ನೆಮ್ಮದಿ ಇದೆ. ಈ ಘಟಿಕೋತ್ಸವ ಆಗಿದ್ದು ಕೂಡ ಸಾರ್ಥಕ ಆಗಿದೆ ಅಂತ ಒಂದು ಭಾವನೆ ನಮ್ಮಲ್ಲಿದೆ. ಓಕೆ ಸರ್, ಇವತ್ತು ಮುಖ್ಯ ಅತಿಥಿಗಳು ಬಂದಿದ್ದರು. ಹೌದು, ಮುಖ್ಯ ಅತಿಥಿಗಳು ಈಗ ತಾನೇ ಬಂದಿದ್ದರು. ಕಪ್ಪಣ್ಣ ಅವರು ಆನರರಿ ಡಾಕ್ಟರೇಟ್ ಆಗಿ ಡಾಕ್ಟರ್ ಕಪ್ಪಣ್ಣ ಅವರು ಆಗಿದ್ದಾರೆ. ಅವರು ಕೂಡ ರಂಗಕರ್ಮಿ ಆಗಿದ್ದಾರೆ. ಅವರ ಒಂದು ಸಮಾಜ ಸೇವೆ, ಒಂದು ನಾಟಕ ರಂಗದ ಮೂಲಕ ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಇವತ್ತು ನಮ್ಮ ಯೂನಿವರ್ಸಿಟಿ ಅವರಿಗೆ ಆನರರಿ PhD ಕೊಟ್ಟಿದೆ. ಆ PhDಗೆ ನಿಜವಾಗ್ಲೂ ಅರ್ಥ ಬಂತು ಅಂತ ಹೇಳ್ತೀವಿ. ಏಕೆಂದರೆ ಅವರು ಕೇವಲ ನಾವು ಪಾಠಗಳ ಮೂಲಕ ವಿದ್ಯಾರ್ಥಿಗಳ ಸೇವೆ, ಸಮಾಜ ಸೇವೆ ಮಾಡ್ತಕ್ಕಂಥವ್ರು, ಅವರು ಸಮಾಜ ಸೇವೆಯನ್ನು ಅವರ ನಾಟಕದ ಮೂಲಕ ಸಾಮಾನ್ಯ ಜನರಿಗೆ ಒಂದು ಶಿಕ್ಷಣವನ್ನು ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಅವರಿಗೆ ಯಾರು ಗುರುತಿಸಿರೋದಿಲ್ಲ. ಅಂಥ ಒಬ್ಬ ಮಹಾತ್ಮರುಗಳನ್ನು ನಾವು ಕರೆದು ಇವತ್ತು ಒಂದು ಆನರರಿ PhD ಕೊಡೋದ್ರಿಂದ, ಆ ಥರ ಜಯಮಾಲಾ ಮೇಡಮ್ ಅವರು ಕೂಡ ಇವತ್ತು ಎಷ್ಟೋ ಚಿಕ್ಕ ವಯಸ್ಸಿನಿಂದಲೂ ಕೂಡ ಚಿತ್ರರಂಗದಲ್ಲಿ ಸಮಾಜ ಸೇವೆ, ಸಾಮಾನ್ಯ ಜನಗಳು ನಾವು ಪಾಠ ಮಾಡೋದನ್ನು ಕೇಳೋದಕ್ಕಿಂತ ತೆರೆ ಮೇಲೆ ನೋಡಿದಾಗ ಅರ್ಥ ಮಾಡ್ಕೊಳ್ತಕ್ಕಂಥ ಬದುಕು ಭಾಳ ಚೆನ್ನಾಗಿರುತ್ತೆ. ಸೊ ಆ ರೀತಿ ಅವರು ಸತತವಾಗಿ ಒಂದು 40 ವರ್ಷ ಅವರು ಸಮಾಜಮುಖಿಯಾಗಿ ಸಮಾಜ ಸೇವೆ ಮಾಡ್ತಾ ರಾಜಕೀಯದಲ್ಲಿ ಅವರು ಕೂಡ ಒಂದು ಹೆಸರು ಮಾಡಿದ್ದಾರೆ. ಒಂದು ಮಕ್ಕಳ ಆಹಾರದ ಬಗ್ಗೆ ಆಗಿರ್ಬೋದು ಕಾಳಜಿ ವಹಿಸಿದ್ದಾರೆ. ಅಂಥವ್ರು ಕೂಡ ಒಂದು ಆನರರಿ ಡಾಕ್ಟರೇಟ್ ಕೊಟ್ಟಿರ್ತಕ್ಕಂಥದ್ದು ಒಂದು ಅರ್ಥಪೂರ್ಣವಾದ ಕೆಲಸ ಆಗಿದೆ. ಅವರ ಸೇವೆ ಇನ್ನೂ ಮುಂದುವರಿಲಿ, ಇದರಿಂದ ನಾವು ಗುರುತಿಸಿರೋದ್ರಿಂದ ಅವರಿಗೆ ಜವಾಬ್ದಾರಿ ಹೆಚ್ಚಾಗಿ ಅವ್ರು ಹೇಳ್ತಾಯಿದ್ರು. ನಾವು ಆನರರಿ ಡಾಕ್ಟರೇಟ್ ಕೊಟ್ಟಿರೋದ್ರಿಂದ ನಮ್ಮ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ, ನಾವು ಹೆಚ್ಚು ಸಮಾಜ ಸೇವೆ ಮಾಡ್ತೀವಿ ಇದ್ರ ಮೂಲಕ ಅಂತ ಹೇಳ್ತಾಯಿದ್ರು. ಹಾಗಾಗಿ ಯೂನಿವರ್ಸಿಟಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದೆ. ಇದರಿಂದ ಹೆಚ್ಚು ಉಪಯೋಗ ಪಡ್ಕೊಳ್ತಕ್ಕಂಥದ್ದು ಸಮಾಜ ಮುಖವಾಗಬೇಕು. ಸಮಾಜದ ಸಾಮಾನ್ಯ ಜನರಿಗೆ ನಮ್ಮ ಮಕ್ಕಳ ಶಿಕ್ಷಣ ಮತ್ತು ಆನರರಿ ಡಾಕ್ಟರೇಟ್ ಪಡೆದಂಥ ವ್ಯಕ್ತಿತ್ವದ ಮೂಲಕ ಕೂಡ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಕೂಡ ತಲುಪಬೇಕು, ಸಮಾಜ ಉದ್ಧಾರ ಆಗಬೇಕು ಅನ್ನೋದು ನಮ್ಮ ಶಿಕ್ಷಕರಾಗಿ, ನಾವು ಪ್ರಾಧ್ಯಾಪಕರಾಗಿ ನಮ್ಮ ಒಂದು ಆಶಯ. ಆ ಆಶಯ ಈಡೇರ್ತದೆ ಅಂತ ನನಗೆ ಅನಿಸ್ತಾ ಇದೆ. ಎಷ್ಟು ಮಕ್ಕಳಿಗೆ ಇವತ್ತು ಸುಮಾರು ನಮಗೆ ಒಂದು ವರ್ಷಕ್ಕೆ 750ರಿಂದ 800 ವಿದ್ಯಾರ್ಥಿಗಳು. 2 ವರ್ಷದ್ದಾಗಿದೆ ಈಗ ಘಟಿಕೋತ್ಸವ 2 ಮತ್ತು 3. 1,500 ಜನ ಮಕ್ಕಳಿಗೆ ನಾವು ಇವತ್ತು ಪದವಿ ಪ್ರದಾನ ಮಾಡಿದ್ದೀವಿ. ಜೊತೆಗೆ ರ್ಯಾಂಕ್ ವಿದ್ಯಾರ್ಥಿಗಳು ಕೂಡ ನಾವು ಪದವಿ ಪ್ರದಾನ ಜೊತೆಗೆ ರ್ಯಾಂಕ್ ಸರ್ಟಿಫಿಕೇಟ್ಸ್, ಗೋಲ್ಡ್ ಮೆಡಲ್ಗಳನ್ನು ಕೊಟ್ಟಿದ್ದೀವಿ. ಸೊ ಹಾಗಾಗಿ ಇದು ಒಟ್ಟಾರೆ ಹೇಳ್ಬೇಕಂದ್ರೆ ನಾವು 1,500ದಿಂದ 1,600 ವಿದ್ಯಾರ್ಥಿಗಳಿಗೆ ಇವತ್ತು ರ್ಯಾಂಕ್ ಸರ್ಟಿಫಿಕೇಟ್ಸ್ಗಳನ್ನು ಮತ್ತು 6 ಜನ ಆನರರಿ ಡಾಕ್ಟರೇಟನ್ನು ನೀಡಲಾಗಿದೆ. ಇದೆಲ್ಲವೂ ಕೂಡ ನಮ್ಮ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಬಿ ಕೆ ಮೋಹನ್ ಸರ್ ಅವರು ಮತ್ತು ಕುಲಸಚಿವರು, ಆಡಳಿತ ಆದಾ ಫಾತಿಮಾ ಮೇಡಮು, KS ಆಫೀಸರು, ಜೊತೆಗೆ ಕುಲಸಚಿವರು ಮೌಲ್ಯಮಾಪನ ಪ್ರೊಫೆಸರ್ ಮಂಜುನಾಥ್ ಸರ್ ಅವರು, ಮತ್ತು ಎಲ್ಲ ಪ್ರಾಧ್ಯಾಪಕ ಬಂಧುಗಳು ಮತ್ತು ನಾನ್ ಟೀಚಿಂಗ್ ಸ್ಟಾಫು, ಇವರೆಲ್ಲರ ಕೋಆಪರೇಷನ್ ಜೊತೆಗೆ ಮಕ್ಕಳ ಒಂದು ಪ್ರೆಸೆನ್ಸಲ್ಲಿ ಇವತ್ತು ಒಂದು ಅರ್ಥಪೂರ್ಣವಾದ ಘಟಿಕೋತ್ಸವ ಆಗಿದೆ. ಇದು ಎಲ್ಲರಿಗೂ ಕೂಡ ಒಂದು ಸಂತೋಷ ಇದೆ. ತಮ್ಮ ಹೆಸರು? ಡಾಕ್ಟರ್ ಆಲೇಶಪ್ಪ ಅಂತ. ನಾನು ಜೀವ ರಸಾಯನಶಾಸ್ತ್ರದ ಪ್ರಾಧ್ಯಾಪಕ, ಸಹ ಪ್ರಾಧ್ಯಾಪಕ.